ಸಮಯ ಎನ್ನುವುದು ಎಲ್ಲರಿಗೂ ಸಮಾನವಾಗಿ ಸಿಗುವ ಏಕೈಕ ಆಸ್ತಿ. ಶ್ರೀಮಂತನಿಗೂ ದಿನಕ್ಕೆ 24 ಗಂಟೆ, ಬಡವನಿಗೂ 24 ಗಂಟೆ. ಯಾರು ಆ 24 ಗಂಟೆಯನ್ನು ವಜ್ರದಂತೆ ಬಳಸ್ತಾರೋ ಅವರು ಜಗತ್ತನ್ನೇ ಗೆಲ್ಲುತ್ತಾರೆ. ಪರಿಚಯ. ಬೆಳಿಗ್ಗೆ ಪಕ್ಷಿಗಳ ಕೂಗು, ಸಂಜೆ ಸೂರ್ಯಾಸ್ತದ ನಿಶ್ಶಬ್ದ, ಎಲ್ಲವೂ ಸುಂದರವಾಗಿದ್ದರೂ ಆರ್ಯನ್ ಜೀವನ ಮಾತ್ರ ಅರ್ಥವಿಲ್ಲದೆ ಸಾಗುತ್ತಿತ್ತು. ದಿನವಿಡೀ ಏನನ್ನೂ ಮಾಡದೆ ಕಾಲ ಕಳೆಯುವುದು ಅವನ ಹವ್ಯಾಸವಾಗಿತ್ತು. ತಂದೆ ತಾಯಿ ಇಲ್ಲದಿದ್ದರೂ ಅಜ್ಜನ ಪ್ರೀತಿಯಲ್ಲಿ ಬೆಳೆದಿದ್ದ. ಅವನಿಗೆ ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ಸಿಕ್ಕಿದ್ದರಿಂದ ಸಮಯದ ಬೆಲೆ ತಿಳಿದಿರಲಿಲ್ಲ. ದಿನವಿಡೀ ಮೊಬೈಲ್ ನೋಡುವುದು ಅಥವಾ ಸೋಮಾರಿ ಗೆಳೆಯರ ಜೊತೆ ಹರಟೆ ಹೊಡೆಯುವುದರಲ್ಲೇ ಕಾಲ ಕಳೆಯುತ್ತಿದ್ದ. ಇದನ್ನು ಗಮನಿಸಿದ ತಾತ ಅವನಿಗೆ ಜೀವನದ ಅತಿದೊಡ್ಡ ಪಾಠ ಕಲಿಸಲು ನಿರ್ಧರಿಸಿದರು. ಒಂದು ದಿನ ತಾತ ಅವನನ್ನು ಹತ್ತಿರ ಕರೆದರು. ಅವರ ಕೈಯಲ್ಲಿ ಒಂದು ಧೂಳು ಹಿಡಿದ ಹಳೆಯ ಕೈಗಡಿಯಾರ ಮತ್ತು ಒಂದು ಹೊಳೆಯುವ ಕಲ್ಲು ಇತ್ತು. ತಾತ, ಆರ್ಯನ್, ಈ ಎರಡೂ ವಸ್ತುಗಳನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೋಗು. ಇದರ ಬೆಲೆ ಎಷ್ಟು ಎಂದು ಯಾರಾದರೂ ಕೇಳಿದರೆ ನೀನು ಒಂದು ಪದವನ್ನೂ ಮಾತನಾಡಬೇಡ. ಕೇವಲ 2 ಬೆರಳುಗಳನ್ನು ತೋರಿಸು, ಅಷ್ಟೇ. ಆರ್ಯನ್ ಮೊದಲು ಹಳೆಯ ಸಾಮಾನು ಕೊಳ್ಳುವ ಗುಜರಿ ಅಂಗಡಿಗೆ ಹೋದ. ಅಂಗಡಿಯವ, ಏನಿದು, ಹಳೆಯ ಗಡಿಯಾರಣ ಮತ್ತು ಕಲ್ಲು ತಂದಿದ್ದೀಯಾ? ಸರಿ, ಇದಕ್ಕೆ ಎಷ್ಟು ಕೊಡಬೇಕು? ಆರ್ಯನ್ ಸುಮ್ಮನೆ 2 ಬೆರಳು ತೋರಿಸಿದ. ಅಂಗಡಿಯವ, ಸರಿ, 20 ರೂಪಾಯಿ ಕೊಡ್ತೇನೆ, ಇಲ್ಲಿಟ್ಟು ಹೋಗು. ಆರ್ಯನ್ಗೆ ಅವಮಾನ ಎನಿಸಿತು. ನನ್ನ ತಾತ ಇಷ್ಟೊಂದು ಹಳೆಯ ವಸ್ತುವನ್ನು ಕೇವಲ 20 ರೂಪಾಯಿಗೆ ಮಾರಲು ಹೇಳಿದರೆ ಎಂದು ಗೊಣಗುತ್ತಾ ಮುಂದೆ ಹೋದ. ವಸ್ತು ಸಂಗ್ರಹಾಲಯ, ಮ್ಯೂಸಿಯಂ. ಮುಂದೆ ಅವನು ಪುರಾತನ ವಸ್ತುಗಳನ್ನು ಕಲೆ ಹಾಕುವ ಒಬ್ಬ ವ್ಯಕ್ತಿಯ ಬಳಿ ಹೋದ. ಆ ವ್ಯಕ್ತಿ ಕೈಗಡಿಯಾರವನ್ನು ಭೂತಗನ್ನಡಿಯಿಂದ ಸೂಕ್ಷ್ಮವಾಗಿ ಪರೀಕ್ಷಿಸಿದ. ವ್ಯಕ್ತಿ, ಓಹೋ, ಇದು ರಾಜರ ಕಾಲದ ಅಪರೂಪದ ಗಡಿಯಾರ. ಇದರ ಬೆಲೆ ಎಷ್ಟು? ಆರ್ಯನ್ ಮತ್ತೆ 2 ಬೆರಳು ತೋರಿಸಿದ. ವ್ಯಕ್ತಿ, 2 ಲಕ್ಷ ರೂಪಾಯಿಯೇ? ಸರಿ, ಇದು ಅದಕ್ಕೆ ಯೋಗ್ಯವಾಗಿದೆ, ನಾನು ಕೊಡುತ್ತೇನೆ. ಆರ್ಯನ್ ದಂಗಾದ. 20 ರೂಪಾಯಿಯ ವಸ್ತು ಇಲ್ಲಿ 2 ಲಕ್ಷ ಆಗಿದ್ದು ಹೇಗೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ರತ್ನದ ವ್ಯಾಪಾರಿ. ಕೊನೆಯದಾಗಿ ಅವನು ಒಬ್ಬ ದೊಡ್ಡ ವಜ್ರದ ವ್ಯಾಪಾರಿಯ ಬಳಿ ಹೋದ. ವ್ಯಾಪಾರಿ ಆ ಕಲ್ಲನ್ನು ನೋಡಿದ ಕೂಡಲೇ ಕುರ್ಚಿಯಿಂದ ಎದ್ದು ನಿಂತ. ವ್ಯಾಪಾರಿ, ದೇವರೇ, ಇದು ಮಾರುಕಟ್ಟೆಯಲ್ಲಿ ಸಿಗುವ ಸಾಮಾನ್ಯ ಕಲ್ಲಲ್ಲ. ಇದು ಪ್ರಪಂಚದ ಅತ್ಯಂತ ಅಪರೂಪದ ಅನ್ಕಟ್ ಡೈಮಂಡ್. ನಾನು ಇದನ್ನೇ ಹುಡುಕುತ್ತಿದ್ದೆ. ಇದರ ಬೆಲೆ ಎಷ್ಟು? ಆರ್ಯನ್ ನಡುಗುವ ಕೈಗಳಿಂದ 2 ಬೆರಳು ತೋರಿಸಿದ. ವ್ಯಾಪಾರಿ, 2 ಕೋಟಿ ರೂಪಾಯಿಯೇ? ಖಂಡಿತ ಕೊಡುತ್ತೇನೆ. ಈ ವಜ್ರವನ್ನು ನನಗೆ ಕೊಟ್ಟುಬಿಡು. ಜೀವನ ಪಾಠ. ಆರ್ಯನ್ ಓಡೋಡಿ ಮನೆಗೆ ಬಂದು ತಾತನ ಕಾಲಿಗೆ ಬಿದ್ದ. ತಾತ, ಒಂದೇ ವಸ್ತು ಒಬ್ಬನಿಗೆ 20 ರೂಪಾಯಿ ಕಂಡರೆ ಇನ್ನೊಬ್ಬನಿಗೆ 2 ಕೋಟಿ ಕಾಣುತ್ತಿದೆ. ಇದು ಹೇಗೆ ಸಾಧ್ಯ? ತಾತ ನಗುತ್ತಾ ಹೇಳಿದರು, ಆರ್ಯನ್, ನಿನ್ನ ಜೀವನವು ಈ ವಜ್ರ ಮತ್ತು ಗಡಿಯಾರದಂತೆಯೇ. ನೀನು ನಿನ್ನ ಸಮಯವನ್ನು ಗುಜರಿ ಅಂಗಡಿಯಂತಹ ಸೋಮಾರಿ ಗೆಳೆಯರ ಜೊತೆ ಕೆಲಸಕ್ಕೆ ಬಾರದ ಹರಟೆಯಲ್ಲಿ ಕಳೆದರೆ ನಿನ್ನ ಬೆಲೆ ಕೇವಲ 20 ರೂಪಾಯಿ. ಅದೇ ನೀನು ನಿನ್ನ ಸಮಯವನ್ನು ಜ್ಞಾನವಂತರ ಜೊತೆ ಹೊಸ ಕೌಶಲ್ ಕಲಿಯುವುದರಲ್ಲಿ ಮತ್ತು ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿದರೆ ನಿನ್ನ ಬೆಲೆ ಈ ಜಗತ್ತಿಗೆ ಕೋಟಿಗೂ ಮೀರಿದ್ದಾಗಿರುತ್ತದೆ. ಆರ್ಯನ್ನ ಬದಲಾವಣೆ. ಆ ಮಾತಿನಿಂದ ಆರ್ಯನ್ನ ಕಣ್ಣು ತೆರೆಯಿತು. ಅಂದೇ ಅವನು ಒಂದು ನಿರ್ಧಾರ ಮಾಡಿದ. ತನ್ನ ತಂದೆ ತಾಯಿಯ ಹೆಸರನ್ನು ಉಳಿಸುವಂತಹ ಸಾಧನೆ ಮಾಡಬೇಕು. ಪ್ರತಿ ನಿಮಿಷವನ್ನು ಒಂದು ಹೊಸ ಸ್ಕಿಲ್ ಕಲಿಯಲು ಬಳಸಬೇಕು. ಸೋಮಾರಿತನವನ್ನು ಬಿಟ್ಟು ತನ್ನದೇ ಆದ ಗುರಿ ತಲುಪಬೇಕು. ಉಪಸಂಹಾರ. ಸಮಯವು ಕೇವಲ ಗಡಿಯಾರದ ಮುಳ್ಳಲ್ಲ, ಅದು ನೀವು ನಿಮ್ಮನ್ನು ಹೇಗೆ ರೂಪಿಸಿಕೊಳ್ಳುತ್ತೀರಿ ಎಂಬ ಅಸ್ತ್ರ. ನೀವು ಯಾರ ಜೊತೆ ಇರುತ್ತೀರಿ ಮತ್ತು ಸಮಯವನ್ನು ಎಲ್ಲಿ ಬಳಸುತ್ತೀರಿ ಎಂಬುದು ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತದೆ. ವಿಕ್ಟೋರಿ ವೈಬ್ ಹಬ್, ಪಲ್ಸ್ ಆಫ್ ಸಕ್ಸೆಸ್. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸಮಯವನ್ನು ನೀವು ಎಲ್ಲಿ ಹೂಡಿಕೆ ಮಾಡುತ್ತಿದ್ದೀರಿ ಎಂದು ಕಾಮೆಂಟ್ ಮಾಡಿ.